ಸೊ ಇದು ಬರೀ ಟಾಪ್, ಆಮೇಲೆ ಸೆಟ್, ಆಮೇಲೆ ಟಾಪ್ಸ್ ತೊಗೊಂಡಿದ್ದೀನಿ, ಶಾರ್ಟ್ ಟಾಪ್ಸ್ ತೊಗೊಂಡಿದ್ದೀನಿ. ಅದೆಲ್ಲದನ್ನು ಪ್ರೈಸ್ ಹೇಳ್ತೀನಿ. ಇದು ಬರೀ ಟಾಪ್ ತೊಗೊಂಡಿರೋದು. ಇದನ್ನು ತುಂಬ ಚೆನ್ನಾಗಿತ್ತು, ವಿ ನೆಕ್. ಆಮೇಲೆ ಅದು ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ, ಯಾವುದು ಪೇಂಟಿಂಗ್ ಇಲ್ಲ ಆಯಿತಾ. ನೆಕ್ಸ್ಟ್ ಇದು ಆರೆಂಜ್ ಕಲರ್, ಡಾರ್ಕ್ ಕಲರ್, ಅಂದರೆ ಆರಿ ವರ್ಕ್ ಇದೆ. ಚೆನ್ನಾಗಿ ಕಾಣಿಸುತ್ತೆ ಇದು ಡಾರ್ಕ್ ಕಲರ್. ನಾನು ತುಂಬ ಡಾರ್ಕ್ ಕಲರೇ ಆ್ಯಕ್ಚುಲಿ ಯೂಸ್ ಮಾಡೋದು. ಇದರಲ್ಲಿ ನೋಡಿ ಆರಿ ವರ್ಕ್ ಹೆಂಗೆ ಕಾಣಿಸ್ತಿದೆ ಅಂತ, ತುಂಬ ಚೆನ್ನಾಗಿದೆ. ನೆಕ್ಕಲ್ಲಿ, ಫ್ರಂಟಲ್ಲಿ, ಆಮೇಲೆ ಬ್ಯಾಕ್ ಫುಲ್ ಪ್ಲೇನ್ ಇದೆ. ಇದರ ಜೊತೆಗೆ ನಮಗೆ ಪ್ಯಾಂಟ್ ಮತ್ತು ದುಪಟ್ಟ ಸೆಟ್ ಬಂದಿದೆ. ಇದು ಒಳಗಡೆ ಕಾಟನ್ ಮೆಟೀರಿಯಲ್ ಇದೆ, ಹೊರಗಡೆ ಕಾಟನ್ ಅಲ್ಲ. ನಾನು ಕಾಟನ್ನೇ ತೊಗೊಳ್ಳೋದು. ಬಟ್ ಇದು ಈ ಥರ ಏನಾದರೂ ಫಂಕ್ಷನ್ ಇದ್ದರೆ, ಟೆಂಪಲ್ ಇದ್ದರೆ ಆ ಥರ ಎಲ್ಲ ಹೋಗೋದಕ್ಕಾಗುತ್ತಂತ ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೊಂಡಿದ್ದೀನಿ. ದುಪ್ಪಟ್ಟದಲ್ಲಿ ದೊಡ್ಡ ದೊಡ್ಡ ಎಲೆಗಳ ಡಿಸೈನ್ ಬಂದಿದೆ. ಈ ಥರ ಇದೆ. ದುಪ್ಪಟ್ಟ ತುಂಬ ತೆಳುವಾಗಿದೆ. ತುಂಬ ಅಂದರೆ ನೀವು ವಾಶ್ ಮಾಡೋವಾಗ ಜಸ್ಟ್ ನೀರಲ್ಲಿ ಮುಳುಗಿಸ್ಬಿಟ್ಟು ಹಾಕಬೇಕು. ವಾಷಿಂಗ್ ಮಿಷಿನಿಗೆ ಹಾಕೋದು, ಉಜ್ಜೋದು, ತಿಕ್ಕೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿಬಿಟ್ಟು ಸ್ವಲ್ಪ ಕೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕಾಟನ್ ಸೆಟ್. ಇದು ಪ್ಯಾಂಟ್, ಆಮೇಲೆ ಸೇಮ್ ರನ್ನಿಂಗ್ ಕಲರೇ ಇದೆ. ಇದು ಟಾಪ್. ಇದು ಕೂಡ ನಾನು ಎಲ್ ಸೈಜ್ ತೊಗೊಂಡಿರೋದು ಆಯಿತಾ. ಎಮ್ ಇತ್ತು. ಸ್ವಲ್ಪ ನನಗೆ ಅಂದರೆ ಈ ಕಾಟನ್ ಬಟ್ಟೆಗಳು ಶ್ರಿಂಕ್ ಆಗುತ್ತೆ ಗೊತ್ತಾ, ಲೂಸ್ ಹಾಕಿದ್ರೂ ಪರವಾಗಿಲ್ಲ. ಈ ಸೈಡಲ್ಲಿ ಹೇಳಿದ್ನಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಥರ, ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಥರನೇ ಇದೆ. ಇದನ್ನು ಪೇಂಟ್ ಅಲ್ಲ ಯಾವುದೂ. ನೆಕ್ಕಲ್ಲಿ ಕೂಡ ಈ ಥರ ವಿ ಶೇಪಲ್ಲಿ ನೆಕ್ಕಲ್ಲಿ ಡಿಸೈನ್ಸ್ ಬಂದಿದೆ. ಆಮೇಲೆ ನನಗೆ ಈ ಥರ ಟ್ಯಾಸಲ್ಸ್, ಎಕ್ಸ್ಟ್ರಾ ಟ್ಯಾಸಲ್ಸ್ ಹಗ್ಗ ಇದ್ದರೆ ಖುಷಿ ಆಗುತ್ತೆ. ಈ ಥರ ಫ್ರಂಟಲ್ಲಿ ಈ ಥರ ಪ್ಯಾಟರ್ನ್ ಇದೆ. ನೆಕ್ಸ್ಟ್ ನಾನು ಕುರ್ತೀಸ್ ಮುಗೀತು, ಟಾಪ್ಸು ಕುರ್ತೀಸ್ ಅಷ್ಟೇ ಸೆಟ್. ಆಮೇಲೆ ಬಂದುಬಿಟ್ಟು ಶಾರ್ಟ್ ಟಾಪ್ಸ್ ತೊಗೊಂಡಿರೋದು. ಸೊ ಇದು ಇವಾಗ ಸ್ಮಾಲ್ ಬೋ ಇದಂತೆ, ಡಿಸೈನ್ಸ್ ಅಂತೆ. ನನಗೆ ಗೊತ್ತಿಲ್ಲ ಇದು ಥ್ರಿಫ್ಟ್ ಸ್ಟೋರ್ ಥರನ ಏನೋ ಗೊತ್ತಿಲ್ಲ. ಬಟ್ ಸ್ವಲ್ಪ ಏನಂತಾರೆ, ಈ ಬ್ರ್ಯಾಂಡೆಡ್ ಟಾಪ್ಸ್ಗಳೆಲ್ಲ ಸಿಗುತ್ತಲ್ಲ, ಇದು ಕ್ರಾಪ್ ಟಾಪ್ಗಳೆಲ್ಲನೂ ಕ್ರಾಪ್ ಟಾಪೇ ತೊಗೊಂಡಿರೋದು ನಾನು. ಈ ಥರ ಚಿಕ್ಕ ಬೋ ಥರ ಇತ್ತು. ಆಮೇಲೆ ಎಲ್ಲನೂ ಏನು ಈ ಫಾರಿನ್ ಬ್ರ್ಯಾಂಡ್ಸ್ ಬರುತ್ತಲ್ಲ ಅವುಗಳೇ ಇರೋದು. ಅದರಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ತುಂಬ ಚೆಕ್ ಮಾಡಿ, ಪ್ರಾಪರಾಗಿ ನೋಡಿ ಮಾಡಿ ತೊಗೋಬೇಕಾಗುತ್ತೆ. ಏನಕ್ಕಂದರೆ ಎಲ್ಲ ಟ್ಯಾಗ್ ಇರೋದು ಇದೆ, ಟ್ಯಾಗ್ ಇಲ್ದಿರೋದು ಇದೆ, ಚೆನ್ನಾಗಿರೋದು ಇದೆ, ಆಮೇಲೆ ಮಾರ್ಕ್ಸ್ ಇರೋದಿದೆ. ಸೊ ನೋಡಿಬಿಟ್ಟು ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅದು. ಅದರಲ್ಲೂ ಅಂದರೆ ಶಾಪಲ್ಲಿ ಕೆಲವೊಂದು ಡ್ಯಾಮೇಜ್ ಇರೋದನ್ನ ಅದೆಲ್ಲ ಓಕೆ, ಅದು ಯಾರು ಯೂಸ್ ಮಾಡಿರಲ್ಲ. ಸೊ ನೀವು ಚೆಕ್ ಮಾಡಿ ತೊಗೋಬೇಕಾಗುತ್ತೆ. ಇದು ಫ್ಲೋರಲ್ ಆಗಿರೋ ಡ್ರೆಸ್ಸು, ಲೂಸ್ ಆಗಿದೆ, ಚೆನ್ನಾಗಿದೆ. ಕಾಟನ್ ಮೆಟೀರಿಯಲು ಸಖತ್ತಾಗಿದೆ, ಕಲರು ಚೆನ್ನಾಗಿದೆ, ದೊಡ್ಡದಾಗಿದೆ. ಅದು ಬೇಕಂತಲೇ ನಾನು ಆ ಥರ ಲೂಸ್ ಹಾಕೋಣ ಅಂತಲೇ ತೊಗೊಂಡಿರೋದು. ಈ ಕಲರ್ ನನ್ನ ಹತ್ರ ಇಲ್ಲ. ಇಲ್ಲೊಂದು ಹೋಲ್ ಥರ ಇದೆಯಲ್ಲ, ನಾನು ಅಂದ್ಕೊಂಡೆ ಏನೋ ಡ್ಯಾಮೇಜ್ ಅಂತ. ಆಮೇಲೆ ಕರೆಕ್ಟಾಗಿ ಚೆಕ್ ಮಾಡಿ ನೋಡಿದ್ರೆ ಫ್ರಂಟಲ್ಲೂ ಇದೆ, ಬ್ಯಾಕಲ್ಲೂ ಇದೆ. ಇದು ಪ್ಯಾಟರ್ನ್ ಮಾಡಿರೋದು ಅವರು. ಆಮೇಲೆ ತುಂಬ ಡಿಸೈನ್ ಯುನಿಕ್ ಆಗಿದೆ. ಕಲರ್ ನನ್ನ ಹತ್ರ ಈ ಥರ ನಾನು ಡಾರ್ಕ್ ತೊಗೊಂಡು ಲೈಟ್ ಕಲರ್ ತೊಗೊಳಕ್ಕೆ ಆಗಲ್ಲ, ನೋಡೋಕ್ಕೂ ಆಗಲ್ಲ. ಅದಕ್ಕೆ ಬ್ಲ್ಯಾಕ್ ಜೀನ್ಸ್ಗೆ ಅಥವಾ ಬ್ರೌನ್ ಜೀನ್ಸ್ಗೆ ಅಥವಾ ಬ್ರೌನ್ ಸ್ಟ್ರೈಟ್ ಪ್ಯಾಂಟ್